ಧನುಸ್ಸು ರಾಶಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತಡ, ಓದಿನ ಹಾಗೂ ನಿಮ್ಮ ಕರ್ತವ್ಯದ ಮೇಲೆ ಹೆಚ್ಚು ನಿಗಾವನ್ನು ಇಡಬೇಕಾದಂಥದ್ದು. ಅದರಿಂದ ನಿದ್ರಾಹೀನತೆ ಅಥವಾ ನಿದ್ರಾ ಭಂಗವಾಗುತ್ತೆ. ಆರೋಗ್ಯದಲ್ಲಿ ಏನೂ ವ್ಯತ್ಯಾಸಗಳು ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕಾದಂಥದ್ದು. ಮನೆಯಿಂದ ಹೊರಗಡೆ ಹೊರಡುವಾಗ ಮನೆಯಲ್ಲಿ ಜಗಳವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದು ಬೇಡ ಅನ್ನುವಂತಹ ಸಲಹೆ. ಜ್ವರ ತಾಪವೂ ಕೂಡ ನಿಮಗೆ ಕಾಡಬಹುದು. ಆರೋಗ್ಯದಲ್ಲಿ ವ್ಯತ್ಯಯ ಅಂತಕ್ಕಂಥದ್ದು. ಪ್ರೇಮಿಗಳಿಗೆ ತುಂಬ ಸಮಸ್ಯೆ ಆಗತಕ್ಕಂತಹ ದಿವಸ. ಜಗಳ, ಮನಸ್ತಾಪ ಇದು ಸರ್ವೇ ಸಾಧಾರಣವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆದರೆ ವಿಚಾರವನ್ನು ಸರಿಯಾಗಿ ತಿಳ್ಕೊಳ್ಳದಲೇ ವಾದ ವಿವಾದಗಳನ್ನು ಮಾಡಿಕೊಂಡು, ಮನಸ್ತಾಪವನ್ನು ಮಾಡಿಕೊಂಡು, ಜಗಳ ಮಾಡಿಕೊಂಡು ಮಾತು ಬಿಡ್ತಕ್ಕಂತಹ ಪರಿಸ್ಥಿತಿ ಬರಬಾರದು ಅನ್ನುವಂಥದ್ದಾಗತ್ತೆ. ಇಂದ್ರಾಕ್ಷಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಹಿಂದಿನ ಜಗಳ, ವಾದ ವಿವಾದಗಳು ಈ ದಿವಸ ಒಂದು ರೀತಿಯಲ್ಲಿ ರಾಜಿ ಸಂಧಾನಕ್ಕೆ ಮುಂದಾಗ್ತಕ್ಕಂಥದ್ದಾಗಬಹುದು. ಅಂದರೆ ಯಾವುದೋ ಕಾರಣಕ್ಕೆ ದ್ವೇಷಾಸೂಯೆಗಳನ್ನು ಬೆಳೆಸ್ಕೊಂಡು ಬಂದಿದ್ದರೆ ಇವತ್ತು ಅದನ್ನೆಲ್ಲ ಮರೆತು ನಾವು ಒಂದಾಗಿ ಇರೋಣ ಅನ್ನುವಂತಹ ಭಾವನೆ ಬಂದು ಅದಕ್ಕೆ ಮುಂದಾಗುವಂಥದ್ದಾಗತ್ತೆ. ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ ಜಾಗ್ರತೆಯನ್ನು ವಹಿಸಬೇಕಾದಂತಹ ದಿವಸವಾಗುತ್ತೆ ಇವತ್ತು. ನಿಮ್ಮ ಆರೋಗ್ಯದಲ್ಲಿ ಅಥವಾ ಶಾರೀರಿಕವಾಗಿ ಒಂದಷ್ಟು ಬದಲಾವಣೆಗಳು, ವ್ಯತ್ಯಾಸಗಳಾಗೋದ್ರಿಂದ ಅದರಿಂದ ತೊಂದರೆಗಳು, ದುಷ್ಪರಿಣಾಮಗಳು ಕಾಣ್ತಾ ಇರುವಂಥದ್ದು. ಹಣದ ನಿರ್ವಹಣೆಯಲ್ಲಿ ಯಶಸ್ಸನ್ನು ಹೊಂದಿರಿ. ವಿವಾಹದ ಮಾತುಕತೆ, ಮಂಗಳ ಕಾರ್ಯದ ವಿಚಾರ ಮನೆಯಲ್ಲಿ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇದೆ. ಸಿಹಿ ಹಂಚಿಕೆ ಮಾಡಿ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರತಕ್ಕಂಥದ್ದು. ಮನಸ್ಸಿಗೆ ಪರಿಪೂರ್ಣವಾಗಿ ನೆಮ್ಮದಿ ಇದೆ ಅಥವಾ ನೆಮ್ಮದಿ ಸಿಕ್ಕತ್ತೆ ಅಂತ ಸಂತೋಷ ಪಡ್ತಕ್ಕಂತಹ ದಿವಸವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ವಾಹನದಲ್ಲಿ ತೊಂದರೆಯನ್ನು, ವಾಹನ ಅಪಘಾತವನ್ನು ಎದುರಿಸಬೇಕಾದಂತಹ ದಿವಸವಾಗುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದರೆ ಘೋರವಾದಂತಹ ತೊಂದರೆಗೆ ಕಾರಣವಾಗುತ್ತೆ. ನಿಮ್ಮ ಆರೋಗ್ಯದ ಏರುಪೇರಿನಿಂದಾಗಿ ಇಡೀ ಮನೆಯವರ ಮನಸ್ಸಿನಲ್ಲಿ ಆತಂಕ ಹುಟ್ಟುವಂಥದ್ದಾಗತ್ತೆ. ಅವರ ಆತಂಕ ತುಂಬ ಭಯದ ವಾತಾವರಣದಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಕಬ್ಬಿಣದ ವಸ್ತುಗಳಿಂದ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ದಾಯಾದಿಗಳ ಮಾತಿನಿಂದ ಮನಸ್ಸಿಗೆ ಅಸಮಾಧಾನವಾಗುತ್ತೆ. ಏನೋ ದಾಯಾದಿಗಳು ಚೆನ್ನಾಗಿದ್ದರೂ ಮಾತಾಡ್ತಾರೆ, ಹಾಳಾದರೂ ಮಾತಾಡ್ತಾರೆ. ಈ ರೀತಿಯ ಮಾತು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸಂತಾನ ಗೋಪಾಲಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಇವತ್ತು ಹೊಸ ಸಂಬಂಧಕ್ಕೆ ಒಳ್ಳೆಯ ದಿವಸವಾಗಿರತಕ್ಕಂಥದ್ದು. ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾಗಿ ನಿಮ್ಮ ವ್ಯವಹಾರ, ಮಾತುಕತೆ ನಡೆಯುವಂಥದ್ದಾಗುತ್ತೆ. ಸ್ವಲ್ಪ ಕಷ್ಟವನ್ನು ಸಹಿಸಿಕೊಂಡು ದೇವರ ಧ್ಯಾನವನ್ನು ಮಾಡ್ತಕ್ಕಂತಹ ಮನಃಪರಿವರ್ತನೆ ನಿಮ್ಮಲ್ಲಿ ಆಗಬೇಕು. ಯಾಕೆ ಅಂತಂದರೆ ಯಾವಾಗ ನಾವು ಧ್ಯಾನದ ಮೊರೆ ಹೋಗ್ತೀವೋ ನಮಗೆ ಕಷ್ಟ ಸುಖ, ಯಾವುದು ಒಳಿತು ಯಾವುದು ಕೆಡಕು, ಯುಕ್ತಾಯುಕ್ತಗಳನ್ನು ಯೋಚನೆ ಮಾಡಿ ನಿರ್ಧಾರ ಮಾಡ್ತಕ್ಕಂತಹ ಒಂದು ಯೋಗ, ಸಮಯ, ವಾತಾವರಣ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಎನ್ನುವಂಥದ್ದು. ನಿಮ್ಮದಲ್ಲದೇ ಇರತಕ್ಕಂತಹ ಕೆಲಸಕ್ಕೆ ಸಹಾಯ ಮಾಡೋಕ್ಕೆ ಹೋಗಿ ಸಿಗಹಾಕ್ಕೊಳ್ಬೇಕಾದಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಂಬಂಧ ಇಲ್ಲದೇ ಇರತಕ್ಕಂತಹ ವಿಚಾರವನ್ನು ಪ್ರಸ್ತಾಪ ಮಾಡಬೇಡಿ. ಅದು ವ್ಯವಹಾರದಲ್ಲಾಗಲಿ, ಮನೆಯಲ್ಲಾಗಲಿ, ಸ್ನೇಹಿತರ ಮಧ್ಯದಲ್ಲಾಗಲಿ, ವಿಶೇಷವಾಗಿ ಬಂಧುಗಳ ಮಧ್ಯದಲ್ಲಾಗಲಿ. ಇದನ್ನು ಗಮನಿಸಿಕೊಳ್ಳದೆ ನಿಮ್ಮಷ್ಟಕ್ಕೆ ನೀವು ವ್ಯವಹರಿಸಿದರೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.